ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಉಡುಪಿ ಜಿಲ್ಲೆಯ ಹೂಡೆಯಲ್ಲಿರುವ ಕೋಡಿಬೆಂಗ್ರೆ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದ್ರೆ ಸಾಕು, ಅಲ್ಲಿ ಒಂದು ದರ್ಗಾ ಶರೀಫ್ ಸಿಗ್ತದೆ. ಶೇಖ್ ಹಜರತ್ ಉಮರ್ ವಲಿಯುಲ್ಲಾಹ್ ರವರ ದರ್ಗಾ ಶರೀಫು. ಆ ದರ್ಗಾದ ಪರಿಚಯ ನಿಮಗೆ ಮಾಡ್ತಾ ಇದ್ದೇನೆ. ನಾನು ಮೊನ್ನೆ ಅಷ್ಟೇ ತೋನ್ಸೆಯಲ್ಲಿರುವ ಶೇಖ್ ಸಾದಿರ್ ವಲಿಯುಲ್ಲಾಹ್ ರವರ ದರ್ಗಾದ ಕಿರು ಪರಿಚಯ ನಿಮಗೆ ಮಾಡಿದ್ದೇನೆ. ಅದೇ ರೀತಿ ಇದು ಆ ದರ್ಗಾಕ್ಕಿಂತ ಸ್ವಲ್ಪ ದೂರದಲ್ಲಿ 1-2 ಕಿಲೋಮೀಟರ್ ಒಳಗೆ ಈ ದರ್ಗಾ ಸಿಗ್ತದೆ. ಹೂಡೆಯಿಂದ ಕೋಡಿಬೆಂಗ್ರೆ ರಸ್ತೆಯಲ್ಲಿ ಹೋದ್ರೆ ಈ ದರ್ಗಾ ಸಿಗ್ತದೆ. ಈ ದರ್ಗಾದ ಪರಿಚಯ ನಿಮಗೆ ಇವತ್ತು ಮಾಡ್ತಾ ಇದ್ದೇನೆ, ಬನ್ನಿ. ಉಡುಪಿ ಜಿಲ್ಲೆ ಅಂದರೆ ಒಂದು ಪ್ರಕೃತಿ ರಮಣೀಯ ತಾಣ. ಒಂದು ಕಡೆ ಕಡಲು, ಮತ್ತೊಂದು ಕಡೆ ಪಶ್ಚಿಮ ಘಟ್ಟಕ್ಕೆ ತಾಗಿಕೊಂಡಂತಿರುವ ಪ್ರದೇಶಗಳು. ಅದೇ ರೀತಿ ಸುಂದರವಾದ ತೆಂಗಿನ ಮರಗಳ ಮಧ್ಯೆ ಬಹು ಸುಂದರವಾಗಿ ಕಂಗೊಳಿಸುತ್ತಿರುವಂತಹ ಪ್ರದೇಶವಾಗಿದೆ ಹೂಡೆ. ಈ ಹೂಡೆಯಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಈ ಕೋಡಿಬೆಂಗ್ರೆ ರಸ್ತೆಯಲ್ಲಿ ಹೋದರೆ ಅಲ್ಲೊಂದು ದರ್ಗಾ ಸಿಗ್ತದೆ. ಬಹಳಷ್ಟು ಹಳೆಯದಾದ ಪುರಾತನ ದರ್ಗಾ ಇದು. ಹಂಚಿನ ಛಾವಣಿ ಕೂಡ ಈ ದರ್ಗಾಕ್ಕಿದೆ. ಈ ದರ್ಗಾದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಿಯವರ ಹೆಸರು ಹಜರತ್ ಶೇಖ್ ಉಮರ್ ರಲಿಯಲ್ಲಾಹು ಅನ್ಹುರವರು. ಅದೇ ರೀತಿ ಈ ದರ್ಗಾಕ್ಕೆ ಬಹುತೇಕ ಜಿಯಾರತ್ ಮಾಡಲು ಸಂದರ್ಶಿಸುವವರ ಸಂಖ್ಯೆ ಕೂಡ ಬಹಳಷ್ಟು ಕಡಿಮೆ ಅಂತ ಹೇಳ್ಬಹುದು. ಯಾಕೆಂದರೆ ಅಷ್ಟಾಗಿ ಯಾರಿಗೂ ಕೂಡ ಇಲ್ಲಿ ಪರಿಚಯ ಇಲ್ಲ ಈ ದರ್ಗಾದ ಬಗ್ಗೆ. ಇಲ್ಲಿ ಲೋಕಲ್ ಏರಿಯಾಗಳಲ್ಲಿ ಮಾತ್ರವಷ್ಟೇ ಜನರಿಗೆ ಗೊತ್ತಿರುವಂಥದ್ದು. ಆ ಕಾರಣದಿಂದ ಇಲ್ಲಿಗೆ ಜಿಯಾರತ್ ಮಾಡಲು ಭೇಟಿ ನೀಡುವವರು ಕೂಡ ಬಹಳಷ್ಟು ವಿರಳ. ಕಡಲ ತೀರದಲ್ಲಿ ನೋಡಿ, ಅಲ್ಲಿ ಕಡಲು ಕೂಡ ಕಾಣ್ತಾ ಇದೆ. ಕಡಲ ತೀರದಲ್ಲಿ ನಯನ ಮನೋಹರವಾಗಿ ಕಂಗೊಳಿಸುತ್ತಾ ಇದೆ ಈ ಪ್ರದೇಶ. ಬಹುಶಃ ನನ್ನ ಅಭಿಪ್ರಾಯ ಪ್ರಕಾರ ಈ ದರ್ಗಾವು ಕೂಡ ಶತಮಾನಗಳಿಂದ ಇಲ್ಲಿದೆ. ಆದರೆ ಇಲ್ಲಿ ನನಗೆ ಈ ದರ್ಗಾದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಈ ದರ್ಗಾದಲ್ಲಿ ಯಾರೂ ಇರಲಿಲ್ಲ ಹೋಗುವಾಗಲೂ ಕೂಡ. ಸುತ್ತಮುತ್ತ ಮನೆ ಇದ್ದರೂ ಕೂಡ ಒಂಥರ ಬಹಳ ಪ್ರಶಾಂತವಾದ ವಾತಾವರಣ. ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ಅಷ್ಟಾಗಿ ಜನಸಂಖ್ಯೆ ಕೂಡ ಇಲ್ಲದ ಕಾರಣ ಈ ದರ್ಗಾದ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ತಿಳಿಯಲಿಲ್ಲ. ನಿಮಗೆ ಯಾರಿಗಾದರೂ ಈ ದರ್ಗಾದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಇಲ್ಲಿನ ಕರಾಮತ್ಗಳ ಬಗ್ಗೆ ಆಗಿರಲಿ, ಇಲ್ಲಿ ಯಾವುದಾದ್ರೂ ಮಜ್ಲಿಸ್ ಜರುಗುವ ಬಗ್ಗೆ ಆಗಿರಲಿ, ನಿಮಗೆ ಗೊತ್ತಿದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಹೆಸರು ಆಗಲೇ ನಿಮಗೆ ಹೇಳಿದ್ದೇನೆ, ಹಜರತ್ ಶೇಖ್ ಉಮರ್ ರಲಿಯಲ್ಲಾಹು ಅನ್ಹುರವರು. ಇದೊಂಥರ ಈ ಪ್ರದೇಶವೇ ಕೋಡಿಬೆಂಗ್ರೆ ಹೂಡೆ ಎಲ್ಲ ನಿಮಗೆಲ್ಲ ಗೊತ್ತಿರಬಹುದು. ಹೆಚ್ಚಿನ ಪ್ರವಾಸಿಗರಿಗೂ ಕೂಡ ಗೊತ್ತಿರುವಂತಹ ಪ್ರದೇಶ ಇದು. ಅಂದರೆ ಅಷ್ಟು ಪ್ರವಾಸೋದ್ಯಮ ಕ್ಷೇತ್ರವಾಗಿರಲಿ ಅಥವಾ ಬೇರೆ ಯಾವ ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಸಿದ್ಧಿ ಹೊಂದಿದಂತಹ ಈ ಕೋಡಿಬೆಂಗ್ರೆ ಹೂಡೆ ಇಂತಹ ಸ್ಥಳಗಳು, ಆ ಸ್ಥಳಗಳ ಮಧ್ಯೆ ಇಂತಹ ಒಂದು ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಿಯವರ ಮಕ್ಬರ, ಇವೆಲ್ಲವೂ ಈ ಪ್ರದೇಶಕ್ಕೆ ಮತ್ತಷ್ಟು ಮೆರುಗನ್ನು ತಂದಿದೆ. ಅದೇ ರೀತಿ ಇಲ್ಲಿ ಈ ಮೊದಲೇ ನಾನು ಹೇಳಿದ್ದೇನೆ, ನಿಮಗೆ ನೋಡಿರಬಹುದು. ನೋಡಿರದಿದ್ದರೆ ದಯವಿಟ್ಟು ನಾನು ಈ ವಿಡಿಯೋಸು ಎಂಡ್ ಸ್ಕ್ರೀನಲ್ಲಿ ಹಾಕ್ತೇನೆ, ನೀವು ಕೂಡ ವೀಕ್ಷಿಸಿ. ಕೋಡಿಬೆಂಗ್ರೆ ಪ್ರದೇಶದ್ದಾಗಿರಬಹುದು ಅಥವಾ ನಮ್ಮ ತೋನ್ಸೆಯ ಜುಮ್ಮಾ ಮಸ್ಜಿದ್ ಸಾದಿರ್ ರಲಿಯಲ್ಲಾಹು ಅನ್ಹುರವರಾಗಿರಬಹುದು, ಇವರದ್ದೆಲ್ಲ ವೀಡಿಯೋಸ್ ಹಾಕಿದ್ದೇನೆ. ಅದೇ ರೀತಿ ಈ ದರ್ಗಾದ ವೀಡಿಯೋಸ್ ಕೂಡ ನಿಮಗೆ ಕಿರು ಪರಿಚಯ ಮಾಡ್ತೇನೆ. ಯಾಕೆಂದರೆ ಈ ಕಡೆ ಅತಿ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಕೋಡಿಬೆಂಗ್ರೆ ಅಂದರೆ ಒಂದು ಪ್ರವಾಸಿಗ ತಾಣ. ಈ ತಾಣಕ್ಕೆ ಡೆಲ್ಟಾ ಬೀಚ್ಗೆಲ್ಲ ಬರ್ತಾರೆ. ಆವಾಗ ನಿಮಗೆ ಈ ದರ್ಗಾ ಜಿಯಾರತ್ ಮಾಡಬಹುದು, ಇಲ್ಲಿ ಪ್ರಾರ್ಥನೆ ಮಾಡಬಹುದು, ನಮ್ಮ ಕಷ್ಟಗಳನ್ನು ಇಲ್ಲಿ ಹೇಳಿಕೊಂಡು ಅದಕ್ಕೆ ಪರಿಹಾರ ಕೂಡ ಪಡೆದುಕೊಳ್ಳಬಹುದು. ಅದೇ ರೀತಿ ಈ ದರ್ಗಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸುತ್ತಮುತ್ತಲಲ್ಲಿ ತಿಳಿದು ಅರಿತುಕೊಂಡರೆ ಬಹಳಷ್ಟು ಒಳ್ಳೆಯದು. ಯಾಕೆಂದರೆ ನಮಗೆ ಸ್ವಲ್ಪ ಸಮಯದ ಅಭಾವವಿದ್ದ ಕಾರಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅರಿಯಲು ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಈ ದರ್ಗಾದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೇನೆ. ಅಲ್ಲಾಹು ಈ ವಲಿಯವರ ಬರ್ಕತ್ತಿನಿಂದ ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸಲಿ, ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ, ಎಲ್ಲ ಪಾಪಗಳನ್ನು ಮನ್ನಿಸಿ ಈಮಾನ್ನೊಂದಿಗೆ ಮರಣ ಹೊಂದಲು ತೌಫಿಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಮತ್ತೊಂದು ದರ್ಗಾದ ವಿಡಿಯೋದೊಂದಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋಸ್ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.